ಇವತ್ತಿನ ಅತಿ ದೊಡ್ಡ ಸುದ್ದಿ ಯಾವುದು ಅಂತಂದರೆ ಅದು ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂಥ ಬೆನ್ನಲ್ಲೇ ಡಿ ಗ್ಯಾಂಗ್ಗೆ ಢವ ಶುರುವಾಗಿದೆ. ದಚ್ಚು ಕಂಗಾಲಾಗಿದ್ರೆ ಜೈಲಿಗೆ ನರ್ಸ್ಗಳು ಬಂದರು, ಚೆಕಪ್ ಮಾಡಿದ್ರು, ಸ್ಟೇಬಲ್ ಆಗಿದ್ದಾರೆ ಅಂತೇಳಿ ಹೋದರು. ಟಿವಿ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು, ಟಿವಿ ಡಿಮ್ಯಾಂಡ್ ಕೂಡ ಫುಲ್ಫಿಲ್ ಆಗಿದೆ. ಅದರ ಜೊತೆಗೆ ಪತ್ನಿಗೆ ಕರೆ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು, ಅದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟು 5 ನಿಮಿಷ ಮಾತಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರು 5 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಅಷ್ಟೇ ಅಲ್ಲದೆ ದರ್ಶನ್ ಅವರ ಆರೋಗ್ಯವನ್ನು ಕೂಡ ವಿಜಯಲಕ್ಷ್ಮಿಯವರು ವಿಚಾರಿಸಿದ್ದಾರಂತೆ. 5 ನಿಮಿಷ ಏನು ಮಾತಾಡಿದ್ರಲ್ಲ, ಆಗ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಜೈಲು ಅಧಿಕಾರಿಗಳು. ಇವತ್ತು 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. 24ನೇ ACMM ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ 17 ಜನ ಆರೋಪಿಗಳ ಹಿನ್ನೆಲೆ, ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ 17 ಆರೋಪಿಗಳ ಪಾತ್ರ ಏನು? ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಬನ್ನಿ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಪಾತ್ರ ಇಲ್ಲಿ. ಮೊದಲನೇದಾಗಿ ನೋಡಿ, A1 ಪವಿತ್ರ ಗೌಡ ಇದ್ದರು, A2 ದರ್ಶನ್ ಅವರಿದ್ದಾರೆ. ಅದೆಲ್ಲೋ ಅದಲಿ ಬದಲಿ ಆಗುತ್ತೆ ಅಂತ ಇತ್ತು, ಆದರೆ ಅದಲಿ ಬದಲಿ ಆಗಿಲ್ಲ, ಸ್ಥಾನ ಪಲಟ ಆಗಿಲ್ಲ, ಅದೇ ಸ್ಥಾನದಲ್ಲಿದ್ದಾರೆ. ಸೊ ಈ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಮೂಲ ಕಾರಣ, ಈ ಕೊಲೆಗೆ ಮೂಲ ಕಾರಣ ಅಂತೇಳಿ ಉಲ್ಲೇಖ ಆಗಿದೆ. ಇನ್ನು ಸ್ಥಳದಲ್ಲಿ ಹಾಜರಿದ್ದು ಚಪ್ಪಲಿಯಲ್ಲಿ ಹೊಡೆದಿದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೃತ್ಯ ನಡೆದ ಸಮಯದಲ್ಲಿ ಅಲ್ಲಿದ್ದಕ್ಕೆ ಸಾಕ್ಷಿಗಳು ಪತ್ತೆಯಾಗಿದೆ. ಕೃತ್ಯದ ಸ್ಥಳದಲ್ಲಿ ಪವಿತ್ರ ಗೌಡ ಫೋನ್ ಆಕ್ಟಿವ್ ಆಗಿದ್ದು ಕೂಡ ಲಭ್ಯ ಆಗಿದೆ. CCTVಯಲ್ಲಿ ಪವಿತ್ರ ಗೌಡ ಇರುವಂಥ ದೃಶ್ಯ ಸೆರೆ ಆಗಿದೆ. ಇಷ್ಟೆಲ್ಲ ಗಮನಿಸಿದಾಗ A1 ಆರೋಪಿ ಸ್ಥಾನದಲ್ಲಿರುವಂಥ ಪವಿತ್ರ ಗೌಡಾಳೆ ಈ ಕೊಲೆಗೆ ಪ್ರಮುಖವಾದಂಥ ಕಾರಣ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ A2 ಆರೋಪಿ ಆಗಿರುವಂಥ ದರ್ಶನ್, ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದು, ಹಲ್ಲೆ ಮಾಡಿಸಿದ್ದು ದರ್ಶನ್ ಅವರೇ. ಕೊಲೆ ಆಗುತ್ತೆ, ಕೊಲೆ ಆದ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ ಅಂತೇಳಿ ಹಣವನ್ನು ಕೊಟ್ಟಿದ್ದಾರೆ, ಆಮಿಷವನ್ನು ಒಡ್ಡಿದ್ದಾರೆ. ದರ್ಶನ್ ಕೊಲೆ ನಡೆದಂಥ ಸ್ಥಳದಲ್ಲಿ ಇದ್ದಿದ್ದು ಕೂಡ ಸಾಕ್ಷಿಗಳ ಪತ್ತೆ ಆಗಿದೆ. ಕೊಲೆ ಆದಮೇಲೆ ಅವರು ಪರಾರಿ ಆಗೋದು ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಅಷ್ಟೇ ಅಲ್ಲದೆ ದರ್ಶನ್ ಬಟ್ಟೆ, ಶೂನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಮಾದರಿ ಪತ್ತೆ ಆಗಿತ್ತು. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ, ಕೊಲೆಯಲ್ಲಿ ಭಾಗಿಯಾಗಿದ್ದು ಕೂಡ ದೃಢ ಆಗಿದೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. A2 ಆರೋಪಿ ದರ್ಶನ್ ವಿರುದ್ಧವಾಗಿ. ಇನ್ನು A3 ಆರೋಪಿ ಆಗಿರುವಂಥ ಪವನ್, A2 ನೋಡಿ, A3 ಆರೋಪಿ ಆಗಿರುವಂಥ ಪವನ್, A1 ಆರೋಪಿ ಪವಿತ್ರ ಗೌಡ ಜೊತೆ ಇದ್ದಂಥ ಪವನ್ ಕಿಡ್ನಾಪ್ ವೇಳೆ ರಾಘವೇಂದ್ರ ಜೊತೆ ಸಂಪರ್ಕವನ್ನು ಹೊಂದಿದ್ದ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಆತ ಹಲ್ಲೆಯನ್ನು ಕೂಡ ಮಾಡಿದ್ದಂತೆ. ಪವನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿತ್ತು. ನಕಲಿ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ಪವನ್ ಚಾಟ್ ಮಾಡಿದ್ದ ರೇಣುಕಾಸ್ವಾಮಿ ಜೊತೆ. ಆ ಚಾಟ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇದೇ ಪವನ್ ಕಿಡ್ನಾಪ್ ಮಾಡುವಂತೆ ರಾಘವೇಂದ್ರಗೆ ಸೂಚನೆ ಕೊಟ್ಟಿದ್ದ. ಪವನ್ ಮನೆಯಲ್ಲಿ ಹಣ ಜಪ್ತಿ ಮಾಡಿದ್ರು ಅಧಿಕಾರಿಗಳು. ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ನಾವು ನಿಮಗೆ ಜಿಸ್ಟ್ ಹೇಳ್ತಾ ಇದೀವಿ ಅಷ್ಟೇ, ಜಿಸ್ಟ್ ಅಂದರೆ ಸಾರಾಂಶ ಮಾತ್ರ ಹೇಳ್ತಾ ಇದ್ದೀವಿ. ಯಾರ ಆರೋಪಿಗಳ ಏನು ಪಾತ್ರ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. A4 ಆರೋಪಿ ಆಗಿರುವಂಥ ರಾಘವೇಂದ್ರ, ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರುವಂಥ ರಾಘವೇಂದ್ರ, ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋದ್ರಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿದ್ದ ಈತ ರಾಘವೇಂದ್ರ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಮೈ ಮೇಲಿದ್ದಂಥ ಆಭರಣವನ್ನು ಈತನ ಮನೆಯಲ್ಲಿ ಜಪ್ತಿ ಮಾಡಿದ್ವಿ ಅಂತೇಳಿಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ನು ನೆಕ್ಸ್ಟ್ A5 ಆರೋಪಿ ಆಗಿರುವಂಥ ನಂದೀಶ್, ಹಲ್ಲೆ ನಡೆಯುವಾಗ ನಂದೀಶ್ ಜೊತೆಯಲ್ಲೇ ಇದ್ದ. ರೇಣುಕಾಸ್ವಾಮಿ ಮೇಲೆ ತೀವ್ರವಾಗಿ ನಂದೀಶ್ ಕೂಡ ಹಲ್ಲೆ ಮಾಡಿದ್ದಾನೆ. ರೇಣುಕಾಸ್ವಾಮಿ ಬಳಸಿದಂಥ ಬಟ್ಟೆಯಲ್ಲಿ ನೋಡಿ, ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ನಂದೀಶ್ ಧರಿಸಿದ್ದ ಬಟ್ಟೆಯಲ್ಲೂ ಕೂಡ ರೇಣುಕಾಸ್ವಾಮಿಯ ರಕ್ತ ಸಿಕ್ಕಿದೆ. ಇನ್ನು ಕೊಲೆ ಆದ ಬಳಿಕ ರೇಣುಕಾಸ್ವಾಮಿಯ ಮೃತದೇಹವನ್ನು ಇಟ್ಟಿದ್ರಲ್ಲಿ ಈತನು ಕೂಡ ಒಬ್ಬ, ಈತನ ಪಾತ್ರ ಕೂಡ ಇದೆ.
ದೇಹವನ್ನ ಹೊತ್ತುಕೊಂಡು ಬಂದಿದ್ದಂಥ ದೃಶ್ಯ ಇದೆಯಲ್ಲ ಅದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಸಾಕ್ಷಿಗಳು ಯಾರು ನಂದೀಶ್ ಹಲ್ಲೆ ಮಾಡಿದಂಥ ಸಾಕ್ಷಿಗಳು ಕೂಡ ನಮಗೆ ಲಭ್ಯವಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ A6 ಆರೋಪಿ ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗ ನೋಡಿ, ಈತ ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದ, ರಾಘವೇಂದ್ರ ಟೀಮಲ್ಲಿದ್ದ. ರೇಣುಕಾಸ್ವಾಮಿ ಕೊಲೆ ಬಳಿಕ ಈತ ಎಸ್ಕೇಪ್ ಆಗಿದ್ದ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕರ್ತರುವಾಗ ಒಂದು ಟೋಲ್ನಲ್ಲಿ CCTV ಫುಟೇಜ್ ತಗೊಂಡಿದ್ರಲ್ಲ ಪೊಲೀಸರು, ಅದರಲ್ಲೂ ಕೂಡ ಈತನ ಚಹರೆ ಪತ್ತೆ ಆಗಿತ್ತು. CCTV ದೃಶ್ಯದಲ್ಲಿ ಸೆರೆಯಾಗಿದ್ದಂಥ ಬಗ್ಗೆ ಕಂಪ್ಲೀಟ್ ಆಗಿ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ A7 ಆರೋಪಿ ಆಗಿರುವಂಥ ಅನುಕುಮಾರ್ ಅಲಿಯಾಸ್ ಅನು. ರೇಣುಕಾಸ್ವಾಮಿ ಕಿಡ್ನಾಪರ್ಸ್ ಜೊತೆ ಬಂದಿದ್ದಂಥ ಸದಸ್ಯರ ಪೈಕಿ ಈತನು ಕೂಡ ಒಬ್ಬ. ಚಿತ್ರದುರ್ಗದಿಂದ ಬಂದಿದ್ದಂಥ ತಂಡದ ಸದಸ್ಯರಲ್ಲಿ ಈತನು ಒಬ್ಬ. ರೇಣುಕಾಸ್ವಾಮಿ ಕೊಲೆ ಬಳಿಕ ಈತ ಎಸ್ಕೇಪ್ ಆಗಿದ್ದ. ಕಿಡ್ನಾಪ್ ಮಾಡಿದ ವೇಳೆ CC ಕ್ಯಾಮ್ರಾದಲ್ಲಿ ಈತನ ಚಲನವಲನ ಸೆರೆಯಾಗಿದೆ. ಮೊಬೈಲ್ ಸಾಕ್ಷಿಗಳು ಲಭ್ಯವಾಗಿದೆ. ಈತನ ವಿರುದ್ಧ ಕರೆಗಳು ಮಾಡಿದ್ದು ಅದು ಕೂಡ ಸಿಕ್ಕಿದೆ. ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಅನುಕುಮಾರ್ ವಿರುದ್ಧ ಲಭ್ಯ ಆಗಿದೆ. ಇನ್ನು A8 ಆರೋಪಿ ಆಗಿರುವಂಥ ರವಿ ಅಲಿಯಾಸ್ ರವಿಶಂಕರ್. ರವಿ ಅಲಿಯಾಸ್ ರವಿಶಂಕರ್ ಕಾರು ಚಾಲಕ ಆಗಿದ್ದ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರಲ್ಲ, ಆ ಸದಸ್ಯರ ಪೈಕಿ ಈತನೇ ಕಾರನ್ನ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದು. ಕೊಲೆ ಆದ ಬಳಿಕ ಉಳಿದ ಆರೋಪಿಗಳನ್ನು ಕರೆದುಕೊಂಡು ವಾಪಸ್ ಹೋಗಿದ್ದ. ಕಾರಿನಲ್ಲಿ ಕರೆದುಕೊಂಡು ಹೋಗುವಂಥ ದೃಶ್ಯ ಇತ್ತಲ್ಲ, ಅದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇನ್ನು ಕೊಲೆ ಬಳಿಕ ರವಿ ಕಾರನ್ನ ಪೊಲೀಸರು ಜಪ್ತಿ ಮಾಡಿದ್ರು. ಕಾರಿನಲ್ಲಿ ರೇಣುಕಾಸ್ವಾಮಿ ತಲೆ ಕೂದಲು ಕೂಡ ಪತ್ತೆ ಆಗಿತ್ತು. ಯಾವ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಕಿಡ್ನಾಪ್ ಮಾಡಿಕೊಂಡು, ಆ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಕೂದಲು ಕೂಡ ಪತ್ತೆ ಆಗಿತ್ತು. ಸೊ ಕಿಡ್ನಾಪ್ ಮಾಡಿರೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಕಾರಿನಲ್ಲೂ ಕೂಡ ಸಿಕ್ಕಿದೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು A9 ಆರೋಪಿ ಆಗಿರುವಂಥ ರಾಜು ಅಲಿಯಾಸ್ ಧನ್ರಾಜ್. ದರ್ಶನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ರಾಜು ರಾಜರಾಜೇಶ್ವರಿ ನಗರದ ನಿವಾಸಿ ಆಗಿದ್ದಾನೆ. ಈ ಹಿಂದೆ ಈತ ಡಾಗ್ ಬ್ರೀಡಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದ. ರೇಣುಕಾ ಮೇಲೆ ಹಲ್ಲೆ ಮಾಡುವಾಗ ಧನ್ರಾಜ್ ಕೂಡ ಅಲ್ಲೇ ಹಾಜರಿದ್ದ ಸ್ಥಳದಲ್ಲಿ. ಅಷ್ಟೇ ಯಾಕೆ, ಈತನೇ ಪ್ರಮುಖವಾದಂಥ ಆ ವ್ಯಕ್ತಿ. ಕರೆಂಟ್ ಶಾಕನ್ನು ಕೊಡ್ತಾನಲ್ಲ, ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಈತನಿಂದ ಮೆಗ್ಗಾರ್ ಮಿಷಿನನ್ನು ವಶಪಡಿಸಿಕೊಂಡಿದ್ದಾರಂತೆ ಪೊಲೀಸರು. ಮೆಗ್ಗಾರ್ ಖರೀದಿ ಮಾಡಿದ್ದಕ್ಕೆ ಹಣ ಕೊಟ್ಟಿದ್ದ 3,000 ರೂಪಾಯಿ ಯಾರು ಕೊಟ್ಟಿದ್ರಲ್ಲ, ಆ ಸಾಕ್ಷಿ ಲಭ್ಯ ಆಗಿದೆ. ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ ಬಗ್ಗೆ ಸಾಕ್ಷಿಗಳು ಕೂಡ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸುವಾಗ ಕೂಡ ಈತ ಅದರ ಜೊತೆಯಲ್ಲಿ, ಆ ತಂಡದ ಸದಸ್ಯರ ಜೊತೆಯಲ್ಲಿ ಇದ್ದಿದ್ದು ಕೂಡ ಲಭ್ಯ ಆಗಿದೆಯಂತೆ. ಇನ್ನು A10 ಆರೋಪಿ ಆಗಿರುವಂಥ ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ, ದರ್ಶನ್ ಆಪ್ತ. ರೇಣುಕಾಸ್ವಾಮಿ ಕೊಲೆ ಮಾಡಿದ್ದವರ ಪೈಕಿ ಈತನು ಕೂಡ ಪ್ರಮುಖ ವ್ಯಕ್ತಿ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದಂಥ ಆರೋಪಿ ವಿನಯ್. ರೇಣುಕಾಸ್ವಾಮಿ ಮೇಲೆ ಲಾಠಿಯಿಂದ ಹಲ್ಲೆ ನಡೆಸಿದ್ದ ಈತ. ಕೊಲೆಗೂ ಕೂಡ ಮೊದಲಿನಿಂದ ದರ್ಶನ್ ಜೊತೆಗೆ, ಕೊಲೆ ನಡೆಯೋದಕ್ಕಿಂತ ಮುಂಚಿತವಾಗಲೂ ಕೂಡ ಮೊದಲಿನಿಂದಲೂ ಕೂಡ ಆತ ಜೊತೆಯಲ್ಲಿದ್ದ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಕೊಲೆ ನಡೆಯುವಾಗ ಸ್ಥಳದಲ್ಲಿ ಹಾಜರಿದ್ದು ಈತನು ಕೂಡ ಹಲ್ಲೆ ನಡೆಸಿದ್ದ. ಇಷ್ಟೇ ಅಲ್ಲ, ಬೇರೆ ಬೇರೆಯವ್ರ ಮೇಲೆ ಕೂಡ ಈತ ಹಲ್ಲೆ ಮಾಡಿದ್ದು ಕೂಡ ವಿಡಿಯೋಗಳು ಲಭ್ಯ ಆಗಿದೆ. ಹಲ್ಲೆ ನಡೆಸಿದಂಥ ಲಾಠಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಅದರಲ್ಲೂ ಕೂಡ ರಕ್ತದ ಕಲೆಗಳು, ತಲೆ ಕೂದಲು ಎಲ್ಲವೂ ಕೂಡ ಪತ್ತೆ ಆಗಿತ್ತು. ಅದು ಕೂಡ ಪರಿಶೀಲನೆ ಆಗಿದೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅನ್ನೋದು ಪತ್ತೆ ಆಗಿದೆ. ಹಲ್ಲೆ ಮಾಡುವಾಗ ಬಳಸಿದ್ದಂಥ ಬಟ್ಟೆ, ಏನೋ ವಿನಯ್ ಹಾಕಿದಂಥ ಬಟ್ಟೆ ಮೇಲೂ ಕೂಡ ರಕ್ತದ ಮಾದರಿಗಳು ಪತ್ತೆ ಆಗಿತ್ತು. ನೆಕ್ಸ್ಟ್ A11 ಆರೋಪಿ ಆಗಿರುವಂಥ ನಾಗರಾಜ್ ದರ್ಶನ್ನ ಮ್ಯಾನೇಜರ್ ಆಗಿದ್ದಾನೆ. ದರ್ಶನ್ ಎಲ್ಲೇ ಹೋಗಲಿ ಬರಲಿ ನಾಗ ಜೊತೆಯಲ್ಲೇ ಇರ್ತಾನೆ. ಮೊನ್ನೆ ಫೋಟೋ ಒಂದು ರಿಲೀಸ್ ಆಯ್ತಲ್ಲ, ಅಲ್ಲೂ ಕೂಡ ನಾಗರಾಜ್ ಕೂತಿದ್ದ ಮ್ಯಾನೇಜರ್. ಜೈಲಿನ ಒಳಗಡೆ ಸೆಂಟ್ರಲ್ ಪರಪ್ಪನಾಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಆತನ ಪಕ್ಕದಲ್ಲಿ ಕುಳ್ಳಾಸಿನ ಪಕ್ಕದಲ್ಲಿದ್ದಿದೆ ಇದೇ ಮ್ಯಾನೇಜರ್ ನಾಗರಾಜ್. ದರ್ಶನ್ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಏನೇ ಮಾಡಲಿ ಜೊತೆಲಿ ಇರ್ತಿದ್ದ. ಇನ್ನು ರೇಣುಕಾಸ್ವಾಮಿಗೆ ಈತ ಕಾಲಿನಿಂದ ಒದ್ದಿದ್ದ. ಪಾರ್ಟಿ ಕುಡಿತ ಸೇರಿ ಎಲ್ಲ ಸಂದರ್ಭದಲ್ಲೂ ಕೂಡ ಜೊತೆಲಿದ್ದ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿಗೆ ಕಾಲಲ್ಲಿ ಒದ್ದಿದ್ದ. ಶವವನ್ನು ಸಾಗಿಸೋದಕ್ಕೂ ಕೂಡ ಈತ ವ್ಯವಹಾರವನ್ನು ಕೂಡ ಮಾಡಿದ್ದಂತೆ ನಾಗ. ನೋಡಿ ಈತನ ಪಾತ್ರ ಏನು ಅನ್ನೋದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಇನ್ನು A12 ಆರೋಪಿ ಲಕ್ಷ್ಮಣ್. ದರ್ಶನ್ ಕಾರು ಚಾಲಕನಾಗಿದ್ದಂಥ ಲಕ್ಷ್ಮಣ್ ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಈತನು ಕೂಡ ಸ್ಪಾಟ್ನಲ್ಲಿದ್ದ. ಹಲ್ಲೆ ಮಾಡಿ ಹೆಣ ಸಾಗಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಂತೆ. ಇನ್ನು A13 ಆರೋಪಿ ಆಗಿರುವಂಥ ದೀಪಕ್. ದರ್ಶನ್ ಅವರ ಅತ್ಯಾಪ್ತ ದೀಪಕ್. ಕೊಲೆ ನಂತರ ಹಣವನ್ನು ಹಂಚಿದ್ದು ಕೂಡ ಈತನ ಮೇಲೆ ಇದೆ ಆರೋಪ. ಕೊಲೆ ನಡೆದಂಥ ಶೆಡ್ ಸ್ಥಳದಲ್ಲೂ ಕೂಡ ಈತನೇ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ. 164 ಸ್ಟೇಟ್ಮೆಂಟ್ ಆಗಿದೆ ಈತನದ್ದು.
FSL ವರದಿಗಳು ಕೂಡ ಈತನ ವಿರುದ್ಧ ಸಾಕ್ಷಿಗಳು ಲಭ್ಯ ಆಗಿದೆ. ಇನ್ನು A14 ಆರೋಪಿ ಪ್ರದೋಷ್, ಈ ಪ್ರದೋಷ್ ದರ್ಶನ್ ಜೊತೆ ಇದ್ದುಕೊಂಡು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ದ. 30 ಲಕ್ಷ ರೂಪಾಯಿ ತಂದು ಖರ್ಚು ವೆಚ್ಚವನ್ನು ನೋಡಿಕೊಂಡಿದ್ದ. CCTV ದೃಶ್ಯವನ್ನು ಕೂಡ ಡಿಲೀಟ್ ಮಾಡಿಸಿದ್ದು ಇದೇ ಪ್ರದೋಷ್. ದೇಹವನ್ನು ಸಾಗಾಟ ಮಾಡೋದಕ್ಕೆ ಕಾರಣ ವ್ಯವಸ್ಥೆಯನ್ನು ಮಾಡಿದ್ದ ಕಿರಾತಕ ಕೂಡ ಈತನೇ ಪ್ರದೋಷ್. ನೆಕ್ಸ್ಟ್ A15 ಆರೋಪಿ ಕಾರ್ತಿಕ್. ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಕಾರ್ತಿಕ್ ಪಟ್ಟಣಗೆರೆ ಶೆಡ್ನಲ್ಲಿ ಹಣವನ್ನು ಕೊಟ್ಟ ಬಳಿಕ ಶವವನ್ನು ಸಾಗಿಸಿದ್ದ. ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ ಆಯ್ತಾ. ಇನ್ನು A16 ಆರೋಪಿ ಆಗಿರುವಂಥ ಕೇಶವ ಮೂರ್ತಿ ಕೊಲೆ ಬಳಿಕ 5 ಲಕ್ಷ ರೂಪಾಯಿ ಹಣ ಪಡೆದುಕೊಂಡು ಮೃತದೇಹವನ್ನು ಸಾಗಿಸೋದಕ್ಕೆ ಕೆಲಸ ಮಾಡಿದ್ದ. ಪೊಲೀಸರ ಎದುರು ಹೋಗಿ ನಾನೇ ಮಾಡಿದ್ದು, ಇಂಥ ಕಡೆ ಬಿಸಾಕಿದ್ದೀನಿ ಅಂತೇಳಿ ಸರೆಂಡರ್ ಆಗಿದ್ದ ಈ ಕೇಶವ. ಇನ್ನು A17 ಆರೋಪಿ ನಿಖಿಲ್ ಕೊಲೆ ಮಾಡಿದ ಬಳಿಕ 5 ಲಕ್ಷ ಹಣವನ್ನು ಈತ ಕೂಡ ಪಡೆದುಕೊಂಡು ಮೃತದೇಹವನ್ನು ಸಾಗಿಸುವ ಕೆಲಸವನ್ನು ಮಾಡಿದ್ದ. ಪೊಲೀಸರ ಎದುರು ಹೋಗಿ ಸರೆಂಡರ್ ಆಗಿದ್ದ ಅಂತೇಳಿ ಈ ರೀತಿಯಾಗಿ 17 ಜನರ ಪಾತ್ರ ಏನು ಮಾಡಿದ್ರು, ಅವರ ವಿರುದ್ಧ ಸಿಕ್ಕಿರುವಂಥ ಸಾಕ್ಷಿಗಳೇನು ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ.